Hello students, I welcome you all to this class. So today we shall discuss the second concept, landmarks in the history of English language. So what do you mean by landmark? So landmark is nothing but ಹೆಗ್ಗುರುತು. Okay, ಗುರುತುಗಳು. Okay, it is nothing but major event or events or discovery or discoveries. Okay, so here we can understand that, follow me in the textbook, follow me in the text. Language is a natural human growth. ಸೊ ಲ್ಯಾಂಗ್ವೇಜ್ ಹೆಂಗಪ್ಪ ಅಂತಂದ್ರೆ ಅದ್ರ ಗ್ರೋತ್ ಹೆಂಗಿರ್ತದೆ, ಒಂದು ಭಾಷೆಯ ಗ್ರೋತ್ ಹೆಂಗಿರ್ತದೆ ಅಂದ್ರೆ ಭಾಳ ನ್ಯಾಚುರಲ್. ಓಕೆ, ಇಟ್ ಈಸ್ ಲೈಕ್ ಎ ನ್ಯಾಚುರಲ್ ಹ್ಯೂಮನ್ ಗ್ರೋತ್. ಓಕೆ, ದೆನ್ ಇಟ್ ಈಸ್ ಪಾರ್ಟ್ಲಿ ಮೆಂಟಲ್ ಆ್ಯಂಡ್ ಪಾರ್ಟ್ಲಿ ಫಿಸಿಕಲ್. ಓಕೆ, ಅದು ಪಾರ್ಟ್ಲಿ ಬೌದ್ಧಿಕವಾಗಿರ್ತದೆ, ಇನ್ನೂ ಅರ್ಧ ಅಥವಾ ಇನ್ನೂ ಪಾರ್ಟ್ಲಿ ಹೆಂಗಿರ್ತದಪ್ಪ ಅಂದ್ರೆ ಇಟ್ ಈಸ್ ಫಿಸಿಕಲ್, ದೈಹಿಕ ಟೈಪ್. ಓಕೆ, ಇಟ್ ನೆವರ್ ಸೀಸಸ್ ಟು ಚೇಂಜ್. ಸೊ ದ ಗ್ರೋತ್ ಆಫ್ ಲ್ಯಾಂಗ್ವೇಜ್, ಓಕೆ, ಇಟ್ ನೆವರ್ ಸೀಸಸ್ ಟು ಚೇಂಜ್, ಇಟ್ ನೆವರ್ ಸ್ಟಾಪ್ಸ್. ಗ್ರೋತ್ ಈಸ್ ಕಂಟಿನ್ಯೂಸ್ ಆಗಿ ಭಾಷೆ ಬೆಳೀತಾ ಹೋಗ್ತದೆ. ದೆನ್ ಇಟ್ ಈಸ್ ಆಲ್ವೇಸ್ ಇನ್ ಅ ಕಾನ್ಸ್ಟಂಟ್ ಸ್ಟೇಟ್ ಆಫ್ ಫ್ಲಕ್ಸ್. ಇಟ್ ಈಸ್ ಆಲ್ವೇಸ್ ಇನ್ ಅ ಕಾನ್ಸ್ಟಂಟ್ ಸ್ಟೇಟ್ ಆಫ್ ಫ್ಲಕ್ಸ್. ಫ್ಲಕ್ಸ್ ಮೀನ್ಸ್ ಫ್ಲೋಯಿಂಗ್. ಸೊ ಹರಿತಾ ಇರ್ತದೆ ಭಾಷೆ, ಅಂದರೆ ಲೈಕ್ ಎ ರಿವರ್, ಇಟ್ ಮೂವ್ಸ್. ಓಕೆ, ಇಟ್ ಫ್ಲೋಸ್. ದೆನ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಡಿವೈಡ್ ದ ಲ್ಯಾಂಗ್ವೇಜ್ ಪೀರಿಯಡ್ಸ್ ಎಕ್ಸಾಕ್ಟ್ಲಿ. ಸೊ ಈಗ ಈ ಭಾಷೆಯ ಗ್ರೋತ್ ಹೆಂಗಾಯಿತು, ಹೆಂಗೆ ಭಾಷೆ ಬೆಳೀತಾ ಬಂತು ಅಂತ ನಾವೇನಾದರೂ ಸ್ಟಡಿ ಮಾಡಬೇಕಾಯ್ತಪ್ಪ ಅಂತಂದ್ರೆ, ಅದನ್ನು ಸ್ಟಡಿ ಮಾಡೋದಾಗಲಿ ಅಥವಾ ಅದರ ಒಂದು ಡಿಫ್ರೆಂಟ್ ಬೆಳವಣಿಗೆಗಳು ಹೇಗಿದ್ದವು ಅನ್ನೋದನ್ನು ಡಿವೈಡ್ ಮಾಡೋದೇನದಲ್ಲ, ಇಟ್ ಈಸ್ ನಾಟ್ ಸೋ ಈಸಿ, ಇಟ್ ಈಸ್ ಕ್ವೈಟ್ ಡಿಫಿಕಲ್ಟ್. ಓಕೆ, ದಿಸ್ ಡಿವಿಷನ್ ಕ್ಯಾನ್ ಬಿ ಆರ್ಟಿಫಿಷಿಯಲ್, ರಫ್ ಆ್ಯಂಡ್ ಅಪ್ರಾಕ್ಸಿಮೇಟ್. ಓಕೆ, ಇದು ಈ ಒಂದು ವೇಳೆ ನಾವೇನಾದರೂ ಈ ಸ್ಟಡಿಗೋಸ್ಕರ ನಾವು ಭಾಷೆಯನ್ನು ಡಿವೈಡ್ ಮಾಡಿ ಅಥವಾ ಇದರ ಒಂದು ಬೆಳವಣಿಗೆಯನ್ನು ನಾವು ಡಿವೈಡ್ ಮಾಡಿ ಅರ್ಥ ಮಾಡ್ಕೋಬೇಕಪ್ಪ ಅಂತಂದ್ರೆ, ಓಕೆ, ಮಾಡ್ಬೋದು, ಬಟ್ ಇಟ್ ವಿಲ್ ಬಿ ಆರ್ಟಿಫಿಷಿಯಲ್, ರಫ್ಲಿ, ಅಪ್ರಾಕ್ಸಿಮೇಟ್, ಇಟ್ ಕೆನಾಟ್ ಬಿ ಪರ್ಫೆಕ್ಟ್. ಓಕೆ, ಸೊ ಫಾರ್ ಅವರ್ ಅಂಡರ್ಸ್ಟ್ಯಾಂಡಿಂಗ್ ವಿ ಹ್ಯಾವ್ ಡಿವೈಡೆಡ್, ಓಕೆ, the history of English language is divided into 3 periods. Okay, these are Old English, Middle English and Modern English. For example, ನೀವು ಇಂಡಿಯನ್ ಹಿಸ್ಟ್ರಿನ ಹೆಂಗೆ ಸ್ಟಡಿ ಮಾಡ್ತೀರಿ? ಓಕೆ, ಇಂಡಿಯನ್ ಹಿಸ್ಟ್ರಿ is very vast. Okay, so in order to study our history, and it is for our convenience that we have divided our history into ancient, medieval and modern. ಅದೇ ರೀತಿ ಇಂಗ್ಲೀಷ್ ಭಾಷೆಯ ಬೆಳವಣಿಗೆಗಳನ್ನು ಹೆಂಗೆ ಅರ್ಥ ಮಾಡ್ಕೋಬೇಕಪ್ಪ ಅಂತಂದ್ರೆ, ಓಲ್ಡ್ ಇಂಗ್ಲೀಷ್, ಮಿಡ್ಲ್ ಇಂಗ್ಲೀಷ್ ಆ್ಯಂಡ್ ಮಾಡರ್ನ್ ಇಂಗ್ಲೀಷ್ ಪೀರಿಯಡ್. ಓಕೆ, ಸೊ the Old English period extends from about the close of 7th century to about 1100. So Old English period, so Old English ನ ಕಾಲ, ಓಕೆ, ಎಲ್ಲಿಂದ ಇರ್ತದಪ್ಪ ಅಂತಂದ್ರೆ ಅಬೌಟ್ ದಿ ಕ್ಲೋಸ್ ಆಫ್ 7th century. ಸೊ 7ನೇ ಶತಮಾನದ ಕೊನೆಯಿಂದ ಸ್ಟಾರ್ಟ್ ಆಗಿ ಅದು 11ನೇ ಶತಮಾನದವರೆಗೆ ಇರ್ತದೆ. ಓಕೆ, ಇಟ್ ಈಸ್ ಫ್ರಾಮ್ ದಿ ಕ್ಲೋಸ್ ಆಫ್ 7th century to about 1100. By this time the effect of Norman conquest was felt. ಈ ಹೊತ್ತಿಗೆ ಇಂಗ್ಲೆಂಡಿನ ಮೇಲೆ ನಾರ್ಮನ್ಸ್, ಓಕೆ, ಏನು ಫ್ರೆಂಚ್ ಸರ್ದಾರರು, ಈ ಫ್ರೆಂಚ್ ಗ್ರೂಪ್ ಏನದ, ಈ ನಾರ್ಮನ್ ಕಾಂಕ್ವೆಸ್ಟ್ ಏನದಲ್ಲ, ಫ್ರೆಂಚರ ಒಂದು ದಾಳಿ ಅಥವಾ ಫ್ರೆಂಚರ ಒಂದು ವಿಜಯ, ಅದು ಒಂದು ಸ್ವಲ್ಪ ಏನಾಗ್ತಿತ್ತಪ್ಪ ಅಂದರೆ ಈ ಪೀರಿಯಡಲ್ಲಿ ಇನ್ನೂ ಫೀಲ್ ಆಗ್ತಿತ್ತು. ಓಕೆ, so there was an imminent stage of Norman conquest. Okay, so ನಾರ್ಮನ್ರು ಇಂಗ್ಲೆಂಡಿನ ಮೇಲೆ ದಾಳಿ ಅಥವಾ ಇಂಗ್ಲೆಂಡಿನ ಮೇಲೆ ವಿಜಯ ಸಾಧಿಸಲಿಕ್ಕೆ ಅವರು ಹಾತೊರಿತಾ ಇದ್ರು. ಆಮೇಲೆ ಆ ಪ್ರೊಸೆಸ್ ಇನ್ನು ಬಿಗಿನಿಂಗ್ ಸ್ಟೇಜಲ್ಲಿ ಇತ್ತು. ದೆನ್ ಇಟ್ ವಾಸ್ ಹೋಮೋಜಿನಿಯಸ್ ಆಂಗ್ಲೋ ಸ್ಯಾಕ್ಷನ್ ಲ್ಯಾಂಗ್ವೇಜ್. ಸೊ ಇಂಗ್ಲೀಷ್ ಅವಾಗ ಹೆಂಗಿತ್ತಪ್ಪ ಅಂತಂದ್ರೆ, ಇಟ್ ವಾಸ್ ಅ ಹೋಮೋಜಿನಿಯಸ್ ಆಂಗ್ಲೋ ಸ್ಯಾಕ್ಷನ್ ಲ್ಯಾಂಗ್ವೇಜ್. ಇದೊಂದು ಆಂಗ್ಲೋ ಸ್ಯಾಕ್ಷನ್ ಭಾಷೆ ಆಗಿತ್ತು. ಓಕೆ, ದೆನ್ there was a small amount of Latin influence. ಸೊ ಅದರಲ್ಲಿ ಲ್ಯಾಟಿನ್ ಭಾಷೆಯ ಇನ್ಫ್ಲುಯೆನ್ಸ್ ಭಾಳ ಒಂದು ಕಡಿಮೆ ಮಟ್ಟದಾಗಿತ್ತು. ಓಕೆ, ಭಾಳ ಸಣ್ಣ ಪ್ರಮಾಣದಲ್ಲಿ ಅದರ ಒಂದು ಇನ್ಫ್ಲುಯೆನ್ಸ್ ಇತ್ತು. ದೆನ್ ದೇರ್ ವಾಸ್ ಆಲ್ಸೋ ನಾರ್ಸ್ ಇನ್ಫ್ಲುಯೆನ್ಸ್ ಆನ್ ದಿ ಇಂಗ್ಲೀಷ್ ವೊಕ್ಯಾಬ್ಯುಲರಿ. ಸೊ ನಾರ್ಸ್ ಅಂದರೆ ಇಂಗ್ಲೀಷ್ ವೊಕ್ಯಾಬ್ಯುಲರಿ ಅಥವಾ ಇಂಗ್ಲೀಷ್ ಶಬ್ದ ಸಂಗ್ರಹದ ಮೇಲೆ ಈ ಜರ್ಮನ್ರ, ಓಕೆ, ಅಂದರೆ ಮಿಡಿವಲ್ ನಾರ್ತ್ ಜರ್ಮನಿಕ್ ಗ್ರೂಪ್. ಓಕೆ, ಈ ಮಿಡಿವಲ್ ನಾರ್ತ್ ಜರ್ಮನಿ ಸಂಬಂಧಪಟ್ಟಂಥ ಒಂದು ಏನು ಗ್ರೂಪ್ ಇತ್ತಲ್ಲ, ಆ ಒಂದು ಭಾಷೆಯ ಅಥವಾ ಅದರ ಒಂದು ಇನ್ಫ್ಲುಯೆನ್ಸ್ ಇಂಗ್ಲೀಷ್ ಭಾಷೆ ಮೇಲೆ ಆಗಿತ್ತು. ದೆನ್ ದ ಇನ್ಫ್ಲೆಕ್ಷನಲ್ ಸಿಸ್ಟಮ್ ವಾಸ್ ರಿಲೇಟಿವ್ಲಿ ಫುಲ್. ಸೊ ಇನ್ಫ್ಲೆಕ್ಷನಲ್ ಸಿಸ್ಟಮ್ ಏನಿದು, ಇನ್ಫ್ಲೆಕ್ಷನ್ ಅಂದರೆ ಏನು ನಾನು ಹೇಳಿದ್ದೇನೆ ಲಾಸ್ಟ್ ಕ್ಲಾಸಲ್ಲಿ. ಇನ್ಫ್ಲೆಕ್ಷನ್ ಮೀನ್ಸ್ ರೂಪರಕ್ಷಣೆ. ಇದು ರೂಪರಕ್ಷಣೆ ಏನಿತ್ತಲ್ಲ, ಇಟ್ ವಾಸ್ ಕ್ವೈಟ್ ರಿಲೇಟಿವ್ಲಿ ಫುಲ್. ಇದು ಫುಲ್ ಆಗಿ ಇಟ್ ವಾಸ್ ಕ್ವೈಟ್ ಕಂಪ್ಲೀಟ್. ದೆನ್ there were 3 or 4 case endings for its nouns and adjectives. ಸೊ ನೌನ್ಸು ಮತ್ತು ಅಡ್ಜೆಕ್ಟಿವ್ಸ್, ಓಕೆ, ಈ ನಾಮಪದ ಮತ್ತು
ವಿಶೇಷಣ ಇದಕ್ಕೆ ಸಂಬಂಧಪಟ್ಟಂಗೆ ನಾವೇನಾದರೂ ಕೇಸ್ ಎಂಡಿಂಗ್ಸನ್ನು ತಗೊಂಡಾಗ ಅದು ಇಟ್ ಹ್ಯಾಡ್ ಓನ್ಲಿ 3 or 4 ಕೇಸ್ ಎಂಡಿಂಗ್ಸ್. ದೆನ್ ದಿ ಅಜೆಕ್ಟಿವ್ ಗ್ಲ್ಯಾಡ್ ಹ್ಯಾಡ್ ಫಾಲೋವಿಂಗ್ ಫಾರ್ಮ್ಸ್. ಸೊ ಗ್ಲ್ಯಾಡ್ ಅನ್ನೋ ಒಂದು ಏನಾದರೂ ಒಂದು ಅಜೆಕ್ಟಿವ್ನ ನೀವು ತೊಗೊಂಡಾಗ ಅದಕ್ಕೆ ಎಷ್ಟು ಫಾರ್ಮ್ಸ್ ಇದ್ದವು ಇಲ್ಲಿ ನೋಡ್ಬೋದು ನೀವು. GLAD ಗ್ಲ್ಯಾಡ್, ಗ್ಲ್ಯಾಡರ್, ಗ್ಲ್ಯಾಡ್ನಿ, ಗ್ಲ್ಯಾಡಿ, ಈ ಥರ ಇಲ್ಲಿ ಗ್ಲ್ಯಾಡ್ಗೆ ಡಿಫ್ರೆಂಟ್ ಫಾರ್ಮ್ಸ್ ಆಫ್ adjective forms ಇದ್ದವು. ಓಕೆ, ಡಿಫ್ರೆಂಟ್ ಫಾರ್ಮ್ಸ್. ದೆನ್ ದ ವರ್ಡ್ ಪ್ರೊನೌನ್ಸಿಯೇಷನ್ ಡಿಡ್ ನಾಟ್ ಹ್ಯಾವ್ ಸೈಲೆಂಟ್ ಸಿಲೆಬಲ್ಸ್. ಸೊ ಪ್ರೊನೌನ್ಸಿಯೇಷನ್ ಪದ ಇದಕ್ಕೆ ಸೈಲೆಂಟ್ ಸಿಲೆಬಲ್ಸ್ ಇರಲಿಲ್ಲ. ಸಿಲೆಬಲ್ಸ್ ಅಂದರೆ ಏನಂತ ಹೇಳಿದೆ ನಾನು ಈ ಮುಂಚೆನೂ ಹೇಳಿದೆ ನಾನು ನಿಮಗೆ. ಓಕೆ, ಸಿಲೆಬಲ್ಸ್ ಅಂದರೆ ಒಂದು ಪದಗುಚ್ಛ. ನೀವು ಒಂದು ಯಾವುದೋ ಒಂದು ಪದವನ್ನು ನೀವು ಉಚ್ಚಾರ ಮಾಡ್ತಿರ್ಬೇಕಾದಾಗ ಅಟ್ ಫಸ್ಟ್ ನಿಮಗೆ ನಿಮ್ಮ ಆ ಉಚ್ಚಾರದ ಪ್ರಕ್ರಿಯೆಯಲ್ಲಿ ಫಸ್ಟ್ ಸಿಗುವಂಥ ಏನು ಗ್ರೂಪ್ ಆಫ್ ವರ್ಡ್ಸ್ ಅದಲ್ಲ, ದಟ್ ಈಸ್ ನೋನ್ ಗ್ರೂಪ್ ಆಫ್ ಲೆಟರ್ಸ್ ಅದಲ್ಲ, ದಟ್ ಈಸ್ ನೋನ್ ಆಸ್ ಸಿಲೆಬಲ್ಸ್. ಓಕೆ, ದೆನ್ ದೆರ್ ವಾಸ್ ನೋ ಸೆಟ್ ಸಿಸ್ಟಮ್ ಆಫ್ ಫೊನಾಲಜಿ. ಸೊ ಧ್ವನಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಒಂದು ಸೆಟ್ ಸಿಸ್ಟಮ್ ಇರಲಿಲ್ಲ, ಒಂದು ಫಿಕ್ಸ್ಡ್ ಸಿಸ್ಟಮ್ ಇರಲಿಲ್ಲ ಅಧ್ಯಯನಕ್ಕೆ. ದೆನ್ ಆಲ್ ಲೆಟರ್ಸ್ ವರ್ ಗಿವನ್ ದೇರ್ ಸೌಂಡ್ಸ್. ಎಲ್ಲ ಲೆಟರ್ಸ್ಗಳಿಗೂ ಅದರ ಒಂದು ಸೌಂಡ್ಗಳನ್ನು ನಾವು ಮಾಡಲೇಬೇಕಾಗ್ತದೆ, ಸೌಂಡ್ ಉಚ್ಚಾರ ಇರಲೇಬೇಕಾಗ್ತದೆ, ಸೌಂಡ್ಸ್ ಬರಲೇಬೇಕಾಗ್ತಿತ್ತು. ದ ಸ್ಪೆಲ್ಲಿಂಗ್ ವಾಸ್ ನಿಯರ್ಲಿ ಫನೆಟಿಕ್. ಸ್ಪೆಲ್ಲಿಂಗ್ ವಾಸ್ ನಿಯರ್ಲಿ ಫನೆಟಿಕ್. ದೆನ್ ದ ಲೆಟರ್ಸ್ ರೆಪ್ರೆಸೆಂಟೆಡ್ ದಿ ಸೌಂಡ್ಸ್ ಫೇರ್ಲಿ ಕ್ಲೋಸ್ಲಿ. ಸೊ ಲೆಟರ್ಸ್ ಕೂಡ ಆ ಸೌಂಡ್ಸ್ಗಳನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದವು, ಪ್ರತಿನಿಧಿಸ್ತಿದ್ದವು. ದ ವರ್ಡ್ ಆರ್ಡರ್ ವಾಸ್ ರಿಲೇಟಿವ್ಲಿ ಫ್ರೀ. ಸೊ ಈ ಒಂದು ವರ್ಡ್ ಆರ್ಡರ್, ಓಕೆ, ಈ ಒಂದು ಶಬ್ದದ ಆರ್ಡರ್ ಏನಿತ್ತು, ಇಟ್ ವಾಸ್ ಕ್ವೈಟ್ ಫ್ರೀ. ದೆನ್ ದ ಇನ್ಫ್ಲೆಕ್ಷನ್ಸ್ ಪ್ರಿವೆಂಟೆಡ್ ದಿ ಆಂಬಿಗ್ಯುಟಿ. ಓಕೆ, ಇನ್ಫ್ಲೆಕ್ಷನ್ಸ್ ಪ್ರಿವೆಂಟೆಡ್ ದಿ ಆಂಬಿಗ್ಯುಟಿ. ಇನ್ಫ್ಲೆಕ್ಷನ್ಸ್, ಈ ರೂಪರಚನೆ ಏನಿತ್ತಲ್ಲ, ಇಟ್ ಪ್ರಿವೆಂಟೆಡ್ ದಿ ಆಂಬಿಗ್ಯುಟಿ. ಆಂಬಿಗ್ಯುಟಿ ಮೀನ್ಸ್ ದ್ವಂದ್ವಾರ್ಥ. ಓಕೆ, ದ್ವಂದ್ವಾರ್ಥ. ಓಕೆ, ಇಟ್ ಹ್ಯಾಡ್ ನಂಬರ್ ಆಫ್ ಡಯಲೆಕ್ಟ್ಸ್. ಉಪಭಾಷೆಗಳು ಇದ್ದು. ನೆಕ್ಸ್ಟ್, ಕಿಂಗ್ ಆಲ್ಫ್ರೆಡ್ಸ್ ವೆಸೆಕ್ಸ್ ಡಯಲೆಕ್ಟ್ ಹ್ಯಾಸ್ ಸಮ್ ಇಂಪಾರ್ಟೆಂಟ್ ಲಿಟರರಿ monuments. Okay, then by 10th century the dialect became most accepted vernacular language. So ಮೊದಲು ಕಿಂಗ್ ಆಲ್ಫ್ರೆಡ್ಸ್ ವೆಸೆಕ್ಸ್ ಡಯಲೆಕ್ಟ್ ಇದೊಂದು ಉಪಭಾಷೆ ಇತ್ತು. by the 10th century this dialect became most accepted vernacular language. ಸೊ ಅಲ್ಲಿದ್ದಂಥ ಒಂದು ವರ್ನಾಕ್ಯುಲರ್ ಅಂದರೆ ಲೋಕಲ್ ಲ್ಯಾಂಗ್ವೇಜ್ ಏನಿತ್ತಲ್ಲ, ಅದು ಆಲ್ಫ್ರೆಡ್ ವೆಸೆಕ್ಸ್ ಲ್ಯಾಂಗ್ವೇಜ್ ಏನಾಯಿತು, ಇದು ಒಂದು ಇಂಪಾರ್ಟೆಂಟ್ ಡಯಲೆಕ್ಟ್ ಆಗಿ ಹೊರಹೊಮ್ಮುತ್ತದೆ. ದೆನ್ ಇಟ್ ಬಿಕೇಮ್ ದ ಬೇಸಿಸ್ ಆಫ್ ಓಲ್ಡ್ ಇಂಗ್ಲೀಷ್ ಗ್ರಾಮರ್ ಆ್ಯಂಡ್ ಡಿಕ್ಷನರೀಸ್. ಇದೇ ಓಲ್ಡ್ ಇಂಗ್ಲೀಷ್ ಭಾಷೆಗೆ ಸಂಬಂಧಪಟ್ಟಂಥ ಒಂದು ವ್ಯಾಕರಣಕ್ಕೆ ಹಾಗೂ ಡಿಕ್ಷನರೀಸ್ಗೆ ಸಂಬಂಧಪಟ್ಟಂಥ ಒಂದು ಭಾಷೆ ಆಗಿತ್ತು. ಅದರ ಅಡಿಪಾಯ ಕೂಡ ಇದೇ ಆಗಿತ್ತು. ಬಟ್ ನೋ ಡೈರೆಕ್ಟ್ ಕಂಟಿನ್ಯೂಟಿ ಈಸ್ ಸೀನ್ ಇನ್ ದಿ ವೆಸ್ಟ್ ಸ್ಯಾಕ್ಷನ್ ಆ್ಯಂಡ್ ದಿ ಪ್ರೆಸೆಂಟ್ ಇಂಗ್ಲೀಷ್. ಬಟ್ ನಾವೇನಾದರೂ ಒಂದು ಇಂಪಾರ್ಟೆಂಟ್ ಎಕ್ಸಾಮಿನೇಷನ್ ಮಾಡಿದಾಗ ಅಲ್ಲಿ ಯಾವುದೇ ಥರ ಡೈರೆಕ್ಟ್ ಕಂಟಿನ್ಯೂಟಿ ಇರಲಿಲ್ಲ. ವೆಸ್ಟ್ ಸ್ಯಾಕ್ಷನ್ ಆಮೇಲೆ ಪ್ರೆಸೆಂಟ್ ಇಂಗ್ಲೀಷಿಗೆ, ಈಗಿನ ಇಂಗ್ಲೀಷಿಗೆ ಸಂಬಂಧಪಟ್ಟಂಗೆ ನೋಡಿದ್ರೆ ಇದು ಯಾವುದಕ್ಕೂ ಅದು ಡೈರೆಕ್ಟಾಗಿ ಲಿಂಕ್ ಆಗಿರಲಿಲ್ಲ. ನೆಕ್ಸ್ಟ್, ದ ನಿಯರೆಸ್ಟ್ ಡೈರೆಕ್ಟ್ ಡಿಸೆಂಡೆಂಟ್ಸ್ ಆಫ್ ದಿಸ್ ಡೈಲೆಕ್ಟ್ ಆರ್ ಫೌಂಡ್ ಇನ್ countries such as counties such as Gloucester, Somerset and Devon. ಓಕೆ, ಈ ಒಂದು ಪ್ರದೇಶಗಳಲ್ಲಿ ಇದರ ಡೈರೆಕ್ಟ್ ಡಿಸೆಂಡೆಂಟ್ಸ್ಗಳನ್ನು ನಮಗೆ ಕಾಣಿಸ್ತವೆ. ಎಲ್ಲಿ? ಗ್ಲಾಸೆಸ್ಟರ್, ಸಾಮರ್ಸೆಟ್ ಆ್ಯಂಡ್ ಡಿವಾನ್. ನೆಕ್ಸ್ಟ್, ದ ಇನಿಷಿಯಲ್ ಸ್ಟೇಜ್ ಆಫ್ ಓಲ್ಡ್ ಇಂಗ್ಲೀಷ್ ವಾಸ್ ಕಾಲ್ಡ್ ಆಂಗ್ಲೋ ಸ್ಯಾಕ್ಷನ್. ಸೊ ಓಲ್ಡ್ ಇಂಗ್ಲೀಷಿನ ಇನಿಷಿಯಲ್ ಸ್ಟೇಜ್ ಏನು ಸ್ಟಾರ್ಟಿಂಗ್ ಸ್ಟೇಜ್ ಇತ್ತು ಅದಕ್ಕೆ ಆಂಗ್ಲೋ ಸ್ಯಾಕ್ಷನ್ ಅಂತ ಕರೀತಾ ಇದ್ರು. ದೇರ್ ವಾಸ್ ಆಬ್ಸೆನ್ಸ್ ಆಫ್ ರಿಟನ್ ಫಾರ್ಮ್ ಆಫ್ ದಿ ಆಂಗ್ಲೋ ಸ್ಯಾಕ್ಷನ್ ಆಲ್ಫಾಬೆಟ್. ಓಕೆ, ರಿಟನ್ ಫಾರ್ಮ್ ಆಫ್ ಆಂಗ್ಲೋ ಸ್ಯಾಕ್ಷನ್ ಆಲ್ಫಾಬೆಟ್ ಇರಲಿಲ್ಲ, ಅದು ನಮಗೆ ಕಾಣಸಿಗ್ತಿರಲಿಲ್ಲ. ದಿ ಲ್ಯಾಟಿನ್ ಆಲ್ಫಾಬೆಟಿಕಲ್ ಸಿಸ್ಟಮ್ ವಾಸ್ ಮೋಡಿಫೈಡ್. ಓಕೆ, ಸೊ ಲ್ಯಾಟಿನ್ ಭಾಷೆಗೆ ಸಂಬಂಧಪಟ್ಟಂಥ ಏನು ಆಲ್ಫಾಬೆಟ್ಸ್ ಇದ್ದವು ಅದನ್ನು ಇಲ್ಲಿ ಮೋಡಿಫೈ ಮಾಡಲಾಗಿತ್ತು. ದಿ ಮೋಡಿಫೈಡ್ ಸಿಸ್ಟಮ್ ವಾಸ್ ಇಂಟ್ರಡ್ಯೂಸ್ಡ್ ಎಸ್ ಆಂಗ್ಲೋ ಸ್ಯಾಕ್ಷನ್ ಆಲ್ಫಾಬೆಟಿಕಲ್ ಸಿಸ್ಟಮ್. ಓಕೆ, ಇದೇ ಮೋಡಿಫೈಡ್ ಸಿಸ್ಟಮನ್ನು ಆಂಗ್ಲೋ ಸ್ಯಾಕ್ಷನ್ ಆಲ್ಫಾಬೆಟಿಕಲ್ ಸಿಸ್ಟಮನ್ನಾಗಿ ಇವ್ರು ಏನು ಮಾಡ್ತಾರೆ, ಇಂಟ್ರಡ್ಯೂಸ್ ಮಾಡ್ತಾರೆ. ಲ್ಯಾಟಿನ್ ಡಿಡ್ ನಾಟ್ ಹ್ಯಾವ್ ದಿ ವರ್ಡ್ಸ್ ಕೆ ಆ್ಯಂಡ್ ಕ್ಯೂ. ಸೊ ಲ್ಯಾಟಿನಲ್ಲಿ ಕೆ ಮತ್ತು ಕ್ಯೂ ಇವು ಎರಡು ಲೆಟರ್ಸ್ ಇರಲಿಲ್ಲ. ದೇರ್ ಸೌಂಡ್ಸ್ ವರ್ ಪರ್ಫಾರ್ಮ್ಡ್ ಬೈ ದಿ ಆಂಗ್ಲೋ ಸ್ಯಾಕ್ಷನ್ ಲೆಟರ್ ಸಿ. ನೋಡಿರಿ ಇದು ಹೆಂಗಾಗ್ತದೆ. ಫಾರ್ ಎಕ್ಸಾಂಪಲ್, ದೇರ್ ಸೌಂಡ್ಸ್ ವರ್ ಪರ್ಫಾರ್ಮ್ಡ್ ಬೈ ಆಂಗ್ಲೋ ಸ್ಯಾಕ್ಷನ್ ಲೆಟರ್ ಸಿ. ಫಾರ್ ಎಕ್ಸಾಂಪಲ್, ಕೆ ಮತ್ತು ಕ್ಯೂ ಇರಲಿಲ್ಲ, ಅದಕ್ಕೆ ಆಂಗ್ಲೋ ಸ್ಯಾಕ್ಷನ್ ಲೆಟರ್ ಏನಿತ್ತಲ್ಲ ಅದು ಸಿ ಆಗಿತ್ತು. ಆ ಸಿ ಏನು ಮಾಡ್ತಿತ್ತು, ಎರಡು ಕೆ ಮತ್ತು ಕ್ಯೂನ ಏನಾದರೂ ಸೌಂಡ್ಸು ಇದು ಮಾಡ್ತಾಯಿತ್ತು, ಇದರಿಂದ ಉಪಯೋಗಿಸ್ತಾ ಇತ್ತು, ಇದರಿಂದ ಸೌಂಡ್ಸು ನಮಗೆ ಕಾಣಿಸಿರ್ತೈತಿ. ಫಾರ್ ಎಕ್ಸಾಂಪಲ್, ನೀವು ಕೆ ಅಂದರೆ ಖ ಸೌಂಡ್, ಓಕೆ, ಸಿಯಿಂದ ನೀವು ಸ್ಟಾರ್ಟ್ ಮಾಡಬೇಕಪ್ಪ ಅಂದರೆ ಮೋಸ್ಟ್ಲಿ ಅದು ಸಿ. ಫಾರ್ ಎಕ್ಸಾಂಪಲ್, ಕಮ್ಯುಮೊರೇಟ್ ಆಗಬೇಕಾಗಿತ್ತು ಅಥವಾ ಕ್ಯಾನ್ಸಲ್ ಆಗಬೇಕಾಗಿತ್ತು ಅಂದರೆ ಸೌಂಡ್ ಹೆಂಗೆ ಬರ್ತದಲ್ಲಿ ಕ್ಯಾನ್ಸಲ್, CAT, ಕ್ಯಾಟ್. ಓಕೆ, ಸೊ ಈ ಥರ. ದೆನ್ ಕ್ಯೂ ಅಂತ
ಈ ಫಾರ್ ಎಕ್ಸಾಂಪಲ್ ಕ್ಯುಲಿನರಿ ಅಂತಲೂ ಅನ್ಬೋದು. ಹಾಗೆ ಅದು ಸಿ ಇಂದ ಸ್ಟಾರ್ಟ್ ಆಗುವಂಥ ಪದ. ಈ ಥರ ಕ್ಯೂ ಮತ್ತು ಕೇನ ಸೌಂಡ್ಗಳ ಕೆಲಸ ಯಾವ್ದು ಮಾಡ್ತಿತ್ತಪ್ಪ ಅಂದರೆ ಲೆಟರ್ ಸಿ ಮಾಡ್ತಾಯಿತ್ತು. ಓಕೆ, ದೆನ್ ದಿ ಆಂಗ್ಲೋ-ಸ್ಯಾಕ್ಸನ್ ಗ್ರಾಮ್ಯಾಟಿಕಲ್ ಸಿಸ್ಟಮ್ ವಾಸ್ ಇಲ್ಲಾಜಿಕಲ್. ಸೊ ಆಂಗ್ಲೋ-ಸ್ಯಾಕ್ಸನ್ ಗ್ರಾಮ್ಯಾಟಿಕಲ್ ಸಿಸ್ಟಮ್ ಇದು ಏನು ಒಂದು ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ಏನು ಒಂದು ಸಿಸ್ಟಮ್ ಇತ್ತಲ್ಲ ಅದು ಇಲ್ಲಾಜಿಕಲ್ ಆಗಿತ್ತು, ಅರ್ಥಪೂರ್ಣವಾಗಿರಲಿಲ್ಲ. ಸೊ ಆಂಗ್ಲೋ-ಸ್ಯಾಕ್ಸನ್ ಗ್ರಾಮ್ಯಾಟಿಕಲ್ ಸಿಸ್ಟಮ್ ಅರ್ಥಪೂರ್ಣ ಇರಲಾರ್ದಂಥ ಒಂದು ಗ್ರಾಮ್ಯಾಟಿಕಲ್ ಸಿಸ್ಟಮನ್ನು ಹೊಂದಿತ್ತು. ದೆನ್ ದಿ ಲ್ಯಾಟಿನ್ ಗ್ರಾಮ್ಯಾಟಿಕಲ್ ಸಿಸ್ಟಮ್ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ ಟು ಇಂಗ್ಲೀಷ್. ಹೀಗಿರುವಾಗ ಲ್ಯಾಟಿನ್ ಭಾಷೆಯ ಗ್ರಾಮ್ಯಾಟಿಕಲ್ ಸಿಸ್ಟಮ್ ಅಥವಾ ಲ್ಯಾಟಿನ್ ಭಾಷೆಯ ವ್ಯಾಕರಣ ಪದ್ಧತಿಯನ್ನು ಇಂಗ್ಲೀಷ್ನಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು. ಓಕೆ, ಸೈಂಟ್ ಆಗಸ್ಟಿನ್ಸ್ ಎಂಟ್ರಿ ಇನ್ 597 ವಾಸ್ ಅ ಟರ್ನಿಂಗ್ ಪಾಯಿಂಟ್. ಇಷ್ಟೊತ್ತಿಗೆ 597 ADಯಲ್ಲಿ ಸೈಂಟ್ ಆಗಸ್ಟಿನ್ ಅವರ ಒಂದು ಎಂಟ್ರಿ ಇಲ್ಲಿ ನಾವು ನೋಡ್ಬೋದು, ಅಂದರೆ ಅವರ ಒಂದು ಇಂಟ್ರೊಡಕ್ಷನ್ ಇಲ್ಲಿ ನೋಡ್ಬೋದು. ದೆರ್ ವಾಸ್ ಲ್ಯಾಟಿನೈಸೇಷನ್ ಆ್ಯಂಡ್ ರೋಮನೈಸೇಷನ್ ಆಫ್ ದಿ ಲ್ಯಾಂಡ್. ಸೊ ಈ ಸೈಂಟ್ ಆಗಸ್ಟಿನ್ ಬಂದ ತಕ್ಷಣ ಇಂಗ್ಲೆಂಡಿನ ನಾಡಿನಲ್ಲಿ ಏನಾಗ್ತದಪ್ಪ, ಮುಖ್ಯವಾಗಿ ಇಂಗ್ಲೀಷ್ ಭಾಷೆ ಏನಾಗ್ತದೆ ಅದು ಲ್ಯಾಟಿನೈಸ್ಡ್ ಆಗ್ತದೆ, ಆಮೇಲೆ ರೋಮನೈಸೇಷನ್ ಆಫ್ ದಿ ಲ್ಯಾಂಡ್. ಸೊ ಅಲ್ಲಿ ರೋಮನ್ ಇಂಪ್ಯಾಕ್ಟ್ ಹಾಗೂ ಲ್ಯಾಟಿನ್ ಇಂಪ್ಯಾಕ್ಟ್ ಇಂಗ್ಲೀಷರ ಮೇಲೆ ಒಂದು ಗಾಢವಾದ ಪ್ರಭಾವ ಆಗ್ತದೆ. ದೆನ್ ಲ್ಯಾಟಿನ್ ಕ್ರಿಶ್ಚಿಯನ್ ಸ್ಕ್ರಿಪ್ಚರ್ಸ್ ವರ್ ಟ್ರಾನ್ಸ್ಲೇಟೆಡ್ ಇನ್ ಟು ಇಂಗ್ಲೀಷ್. ಸೊ ಇಲ್ಲಿ ಏನಾಯ್ತಪ್ಪ ಅಂತಂದ್ರೆ ಲ್ಯಾಟಿನ್ ಭಾಷೆಯಲ್ಲಿ ಇದ್ದಂಥ ಎಷ್ಟೋ ವರ್ಕ್ಸ್ಗಳನ್ನು ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡಲಾಯಿತು. ಮೆನಿ ಲ್ಯಾಟಿನ್ ವರ್ಡ್ಸ್ ಆ್ಯಂಡ್ ಫ್ರೇಸಸ್ ವರ್ ಇಂಟ್ರೊಡ್ಯೂಸ್ಡ್ ಇನ್ ಟು ಇಂಗ್ಲೀಷ್. ಹೀಗೆ ಟ್ರಾನ್ಸ್ಲೇಟ್ ಮಾಡ್ತಿರ್ಬೇಕಾದಾಗ ಲ್ಯಾಟಿನ್ ಭಾಷೆಯ ಪದಗಳು ಇಂಗ್ಲೀಷ್ನಲ್ಲಿ ಸೇರಿಕೊಂಡವು. ಸೊ ದೇರ್ ವಾಸ್ ದ ಗ್ರೋತ್ ಆಫ್ ಆಂಗ್ಲೋ-ಸ್ಯಾಕ್ಸನ್ ವೊಕ್ಯಾಬ್ಯುಲರಿ. ಈಗ ಆದಾಗ ಈ ಒಂದು ಟ್ರಾನ್ಸ್ಲೇಷನ್ ಆದಾಗ ಆಂಗ್ಲೋ-ಸ್ಯಾಕ್ಸನ್ ವೊಕ್ಯಾಬ್ಯುಲರಿ ಬೆಳೀತಾ ಹೋಯಿತು, ಇಂಗ್ಲೀಷ್ ಭಾಷೆಯ ಒಂದು ವೊಕ್ಯಾಬ್ಯುಲರಿ ಶಬ್ದ ಸಂಗ್ರಹ ಬೆಳೀತಾ ಹೋಯಿತು. ದೇರ್ ವಾಸ್ ನೋ ಯೂನಿಫಾರ್ಮಿಟಿ ಇನ್ ಸ್ಪೀಚ್ ಆ್ಯಂಡ್ ಪ್ರೊನೌನ್ಸಿಯೇಷನ್. ಸೊ ಹೀಗಿದ್ದಾಗ ದೇರ್ ವಾಸ್ ನೋ ಯೂನಿಫಾರ್ಮಿಟಿ ಇನ್ ಸ್ಪೀಚ್ ಆ್ಯಂಡ್ ಪ್ರೊನೌನ್ಸಿಯೇಷನ್ ಮತ್ತು ಸ್ಪೀಚ್ ಎರಡೂ ಒಂದೇ ಥರ ಆಗಿರಲಿಲ್ಲ. ದೇರ್ ವಾಸ್ ನೋ ಯೂನಿಫಾರ್ಮಿಟಿ. ದಿಸ್ ವಾಸ್ ಡ್ಯೂ ಟು ಆಬ್ಸೆನ್ಸ್ ಆಫ್ ಪ್ರಿಂಟಿಂಗ್. ಹೀಗಿದ್ದಾಗ ಇದು ಯಾಕೆ ಆಗ್ತಿತ್ತಪ್ಪ ಅಂತಂದ್ರೆ ಅವಾಗ ಪ್ರಿಂಟಿಂಗ್ ಮಷಿನ್ ಇರಲಿಲ್ಲ. ದೇರ್ ವಾಸ್ ನೋ ಪ್ರಿಂಟಿಂಗ್ ಎಟ್ ಆಲ್. ವಾಟ್ ವಾಸ್ ಥಾಟ್ ವಾಸ್ ನಾಟ್ ಸೋ ವೆಲ್ ಎಕ್ಸ್ಪ್ರೆಸ್ಡ್. ಸೊ ಹೀಗಿದ್ದಾಗ ಏನಾದರೂ ವಿಚಾರ ಮಾಡಿದ್ರಪ್ಪ ಅಂದ್ರೆ ಅದನ್ನು ಪದಗಳ ಮುಖಾಂತರ ಹೇಳಬೇಕಂದ್ರೆ ಆಗ್ತಾ ಇರಲಿಲ್ಲ. ಓಕೆ, ಆಮೇಲೆ ಜೆಂಡರ್ ಸಿಸ್ಟಮ್ ಬಂದಾಗ ದ ಜೆಂಡರ್ ಸಿಸ್ಟಮ್ ವಾಸ್ ಇರ್ರ್ಯಾಷನಲ್. ಇದು ಕೂಡ ಅರ್ಥಪೂರ್ಣವಾಗಿರಲಿಲ್ಲ. ಓಕೆ, ಫಾರ್ ಎಕ್ಸಾಂಪಲ್ ಫುಟ್ ಅನ್ನೋದು ಮ್ಯಾಸ್ಕ್ಯುಲನ್ ಆಗಿತ್ತು, ಹ್ಯಾಂಡ್ ಅನ್ನೋದು ಫೆಮಿನೈನ್ ಆಗಿತ್ತು, ವೈಫ್ ಅನ್ನೋದು ನ್ಯೂಟರ್ ಆಗಿತ್ತು. ಓಕೆ, ದೇರ್ ಪ್ರಿವೇಡ್ ಆರ್ಬಿಟ್ರರಿನೆಸ್. ಇದು ಸರಿಯಾಗಿ ನಿರಂಕುಶ ಆಗಿತ್ತು, ಒಂದು ಸರಿಯಾಗಿ ನಿರ್ದಿಷ್ಟವಾಗಿರಲಿಲ್ಲ. ದೆನ್ ದ ಡೆಫಿನಿಟ್ ಆರ್ಟಿಕಲ್ ವಾಸ್ ಇನ್ಫ್ಲೆಕ್ಟೆಡ್ ಡಿಪೆಂಡಿಂಗ್ ಅಪಾನ್ ಜೆಂಡರ್. ಓಕೆ, ದೆರ್ ವಾಸ್ ಕನ್ಫ್ಯೂಸಿಂಗ್ ಇನ್ಫ್ಲೆಕ್ಷನ್ ಸಿಸ್ಟಮ್ ಇನ್ ಕೇಸ್ ಆಫ್ ಪರ್ಸನಲ್ ಪ್ರೊನೌನ್ಸ್. ಸೊ ನೋಡ್ರಿ, ಡೆಫಿನಿಟ್ ಆರ್ಟಿಕಲ್ ಸಂಬಂಧಪಟ್ಟಾಗ ಇಟ್ ವಾಸ್ ಇನ್ಫ್ಲೆಕ್ಟೆಡ್. Okay, and then it dependent on gender, and then there was confusing inflection system in case of personal pronouns. So when it comes to personal pronouns, there was complete confusion. Okay, there was the inflection system was completely confusing. Then the old English vocabulary was dismal. Old English vocabulary ಹೆಂಗಿತ್ತಪ್ಪ ಅಂದ್ರೆ ಬಹಳ ನಿರಾಶಾದಾಯಕವಾಗಿತ್ತು. It was very much dismal. The Celtic, Latin and Scandinavian languages improved the vocabulary. ಸೊ ಹೆಂಗೆ ವೊಕ್ಯಾಬ್ಯುಲರಿ ಡೆವಲಪ್ ಆಯ್ತಪ್ಪ ಅಂತಂದ್ರೆ ಕೆಲ್ಟಿಕ್ ಭಾಷೆಯಿಂದ ಮತ್ತು ಲ್ಯಾಟಿನ್ ಭಾಷೆಯಿಂದ ಆಮೇಲೆ ಸ್ಕ್ಯಾಂಡಿನೇವಿಯನ್ ಭಾಷೆಯಿಂದ ಇಂಗ್ಲೀಷಿನ ಶಬ್ದ ಸಂಗ್ರಹ ಭಾಳ ರಿಚ್ ಆಗ್ತಾ ಬರ್ತಾ ಹೋಯಿತು. ಫಾರ್ ಎಕ್ಸಾಂಪಲ್ ಕೆಲ್ಟಿಕ್ಪ್ಪ ಅಂತಂದ್ರೆ ಕೆಲ್ಟಿಕ್ ಮೀನ್ಸ್ ಕಲೆಕ್ಷನ್ ಆಫ್ ಇಂಡೋ ಯುರೋಪಿಯನ್ ಪೀಪಲ್ಸ್ ಇನ್ ಪಾರ್ಟ್ಸ್ ಆಫ್ ಯುರೋಪ್ ಆ್ಯಂಡ್ ಅನಟೋಲಿಯಾ. ಓಕೆ, ಇಲ್ಲಿಂದ ಏನಾಗ್ತದಿಲ್ಲಿ ಒಂದು ಶಬ್ದ ಬಂದು ಸೇರ್ಕೊಳ್ತಾವೆ ಇಂಗ್ಲೀಷ್ ಭಾಷೆಯಲ್ಲಿ. ದೆನ್ ಸ್ಕ್ಯಾಂಡಿನೇವಿಯನ್ ಮೀನ್ಸ್ ಇಟ್ ಇಸ್ ನಾರ್ದರ್ನ್ ಯುರೋಪಲ್ಲಿ ಒಂದು ಸಬ್ ರೀಜನ್. ಇದು ಆ ನಾರ್ದರ್ನ್ ಯುರೋಪಿನಿಂದ ಬಂದಂಥ ಭಾಷೆಗಳು, ಆ ಭಾಷೆಯಿಂದ ಬಂದಂಥ ಪದಗಳು ಇಂಗ್ಲೀಷಲ್ಲಿ ಮಿಕ್ಸ್ ಆಗ್ತಾ ಹೋಗ್ತವೆ. ಓಕೆ, ದೆನ್ ಮಿಡ್ಲ್ ಇಂಗ್ಲೀಷ್ ಪೀರಿಯಡ್. So Middle English period extends from about AD 1100 to about 1450. ಸೊ ಈಗ 1100 ಶತಮಾನದಿಂದ ಓಕೆ 1100ನೇ ಶತಮಾನದಿಂದ ಸ್ಟಾರ್ಟ್ ಆಗಿ ಇದು 1450ನೇ ಶತಮಾನದವರೆಗೂ ಏನಾಗ್ತದೆ, ಇದು ಮಿಡ್ಲ್ ಇಂಗ್ಲೀಷ್ ಪೀರಿಯಡ್ ಎಕ್ಸ್ಟೆಂಡ್ ಆಗ್ತದೆ. ದೆನ್ ಇಟ್ ಬಿಗಿನ್ಸ್ ವಿತ್ ದ ನಾರ್ಮನ್ ಕಾಂಕ್ವೆಸ್ಟ್. ಫ್ರೆಂಚರ ಒಂದು ಕಾಂಕ್ವೆಸ್ಟಿಂದ ಇದು ಸ್ಟಾರ್ಟ್ ಆಗುತ್ತೆ. ಓಕೆ, ಅವರ ಒಂದು ವಿಜಯದಿಂದ ಅದು ಒಂದು ಏನು ಇಂಗ್ಲೀಷ್ ನೆಲದ ಮೇಲೆ ಅವ್ರು ದಾಳಿ ಮಾಡಿ ಏನು ಅವರು ಕಾಂಕರ್ ಮಾಡ್ತಾರಲ್ಲ, ಅಲ್ಲಿಂದ ಇದು ಸ್ಟಾರ್ಟ್ ಆಗುತ್ತೆ. ಇಟ್ ಎಂಡ್ಸ್ ವಿತ್ ದ ಟ್ರಾನ್ಸಿಷನಲ್ ಪೀರಿಯಡ್ ಲೀಡಿಂಗ್ ಟು ದ ಕ್ಲೋಸ್ ಆಫ್ ದಿ ಮಿಡ್ಲ್ ಏಜಸ್. ಸೊ ಈಗ ಇಟ್ ಎಂಡ್ಸ್ ವಿತ್ ದ ಟ್ರಾನ್ಸಿಷನಲ್ ಪೀರಿಯಡ್. ಒಂದು ಟ್ರಾನ್ಸಿಷನಲ್ ಪೀರಿಯಡ್ ಆಗಿ ಇಟ್ ಲೀಡ್ಸ್ ಟು ದಿ ಕ್ಲೋಸ್ ಆಫ್ ಮಿಡ್ಲ್ ಏಜಸ್.
ದೆನ್ ಇಂಗ್ಲೀಷ್ ವಾಸ್ ರಿಲೀವ್ಡ್ ಆಫ್ ಇಟ್ಸ್ ಇಲ್ಲಾಜಿಕ್ಯಾಲಿಟೀಸ್ ಆ್ಯಂಡ್ ಅಬ್ಸರ್ಡಿಟೀಸ್. ಸೊ ಹೀಗಿದ್ದಾಗ ಇಂಗ್ಲೀಷಲ್ಲಿ ಎಷ್ಟು ಇಲ್ಲಾಜಿಕ್ಯಾಲಿಟೀಸ್ ಮತ್ತು ಅಬ್ಸರ್ಡಿಟೀಸ್ ಏನಿತ್ತು, ಅಸಂಗತೆಗಳು ಏನೇನಿದ್ವಲ್ಲ ಅಥವಾ ಅರ್ಥಪೂರ್ಣವಲ್ಲದ್ದು ಯಾವ ಕೆಲವು ವಿಷಯಗಳು ಏನಿದ್ವಲ್ಲ ಅವೆಲ್ಲವೂ ಇಲ್ಲಿ ಕಳಿಸಿ ಹೋಗ್ತವೆ, ಎಲ್ಲ ಬಿಟ್ಟು ಹೋಗ್ತಾವೆ. ಓಕೆ, ದೆನ್ ಮಿಡ್ಲ್ ಇಂಗ್ಲೀಷ್ ಪೀರಿಯಡ್ ವಾಸ್ ದ ಪ್ರಾಸೆಸ್ ಆಫ್ ರಿಫೈನ್ಮೆಂಟ್ ಆ್ಯಂಡ್ ರೆಕ್ಟಿಫಿಕೇಷನ್. ಸೊ ಹೆಂಗಿತ್ತಪ್ಪ ಅಂತಂದ್ರೆ ಮಿಡ್ಲ್ ಇಂಗ್ಲೀಷ್ ಪೀರಿಯಡ್ ಹೇಗಿತ್ತು ಅಂತ ಇದೊಂದು ರಿಫೈನ್ಮೆಂಟ್ ಅಂದರೆ ಶುದ್ಧೀಕರಣ ಮೂಮೆಂಟ್ ಟೈಪ್ ಆಗಿಬಿಡ್ತು. ಆಮೇಲೆ ಇಲ್ಲಿ ರೆಕ್ಟಿಫಿಕೇಷನ್, ಇದು ಕರೆಕ್ಷನ್ ಆಯಿತು, ಏನೇನು ತಪ್ಪಿದ್ದು ಭಾಷೆಯಲ್ಲಿ ಅದೆಲ್ಲ ಕರೆಕ್ಷನ್ ಆಗ್ತಾ ಹೋಯ್ತು. ದೇರ್ ಬಿಗ್ಯಾನ್ ಸ್ವೀಪಿಂಗ್ ಚೇಂಜ್ ಇನ್ ದ ವೊಕ್ಯಾಬ್ಯುಲರಿ. ಓಕೆ, ದೇರ್ ವಾಸ್ ಎ ಸ್ವೀಪಿಂಗ್ ಚೇಂಜ್ ಇನ್ ದ ವೊಕ್ಯಾಬ್ಯುಲರಿ. ಶಬ್ದ ಸಂಗ್ರಹದಲ್ಲಿ ಭಾಳಷ್ಟು ಚೇಂಜಸ್ಗಳನ್ನು ನಾವು ಕಾಣ್ತೀವಿ. ಫಸ್ಟ್ ದೇರ್ ವಾಸ್ ಸ್ಕ್ಯಾಂಡಿನೇವಿಯನ್ ಇನ್ವೇಷನ್. ಓಕೆ, ಸ್ಕ್ಯಾಂಡಿನೇವಿಯನ್ ಇನ್ವೇಷನ್ ಮೀನ್ಸ್ ಫ್ರಾಮ್ ಸಬ್ ರೀಜನ್ ಫ್ರಾಮ್ ನಾರ್ದರ್ನ್ ಯುರೋಪ್. ಓಕೆ, ಸ್ಕ್ಯಾಂಡಿನೇವಿಯಾ ಅಂದ್ರೆ ಏನು, ಇದು ನಾರ್ದರ್ನ್ ಯುರೋಪದಲ್ಲಿ ಇದ್ದಂಥ ರೀಜನ್ಸ್ಗಳು ಅಲ್ಲಿಂದ ದಾಳಿ ಆಗ್ತದೆ. ಓಕೆ, ಇನ್ವೇಷನ್ ಮಾಡ್ತಾರೆ. ಇಟ್ ವಾಸ್ ಫಾಲೋಡ್ ಬೈ ದ ನಾರ್ಮನ್ ಕಾಂಕ್ವೆಸ್ಟ್. ಅದಾದಮೇಲೆ ನೆಕ್ಸ್ಟ್ ನಾರ್ಮನ್ರು ಏನು ಮಾಡ್ತಾರೆ, ಇಂಗ್ಲೆಂಡಿನ ಮೇಲೆ ದಾಳಿ ಮಾಡ್ತಾರೆ. ಅವರು ಕೂಡ ಇಂಗ್ಲೆಂಡನ್ನು ಕಾಂಕರ್ ಮಾಡ್ತಾರೆ. ಹೀಗಿದ್ದಾಗ ಅವರು ಅದರ ಮೇಲೆ ಇಂಗ್ಲೆಂಡಿನ ಮೇಲೆ ದಾಳಿ ಮಾಡಿ ಅದನ್ನು ಗೆದ್ದಾಗ ನ್ಯಾಚುರಲಿ ಅವರ ಭಾಷೆ ಆ ಭಾಷೆಯಲ್ಲಿ ಬಂದು ಸೇರ್ಕೊಂಡು ಬಿಡ್ತಾವೆ, ಅಂದರೆ ಇಂಗ್ಲೀಷ್ ಭಾಷೆಯಲ್ಲಿ ಸೇರ್ಕೋತಾವೆ. ನೆಕ್ಸ್ಟ್ ದಿ ನಾರ್ತ್ ಇನ್ವೇಷನ್ ಕಾಸ್ಡ್ ಅ ಜನರಲ್ ಸ್ಕ್ಯಾಂಡಿನೇವಿಯನೈಸೇಷನ್ ಆಫ್ ದಿ ಡಯಲೆಕ್ಟ್ಸ್. ಸೊ ಅಲ್ಲಿದ್ದಂಥ ಏನು ಉಪಭಾಷೆಗಳಿದ್ದವಲ್ಲ ಅದು ನಾರ್ತ್ ಇನ್ವೇಷನ್ದಿಂದ ಏನಾಯಿತು, ಸ್ಕ್ಯಾಂಡಿನೇವಿಯನೈಸೇಷನ್ ಆಯಿತು. ಅಂದರೆ ಸ್ಕ್ಯಾಂಡಿನೇವಿಯನ್ ಭಾಷೆಗಳು ಬಂದು ಅಲ್ಲಿ ಅಥವಾ ಭಾಷೆ ಮತ್ತು ಅದರ ಪದಗಳು ಬಂದು ಸೇರ್ಕೊಳ್ತಾವೆ. Two of the English alphabet K and Q were introduced around 1240 by the Norman French masters. ಸೊ ಇಂಗ್ಲೀಷ್ ಆಲ್ಫಾಬೆಟಲ್ಲಿ ಇದ್ದಂಥ ಕೆ ಹಾಗೂ ಕ್ಯೂ ಏನು ಈ ಲೆಟರ್ಸ್ ಅದಾವಲ್ಲ ಇದು ನಾರ್ಮನ್ ಫ್ರೆಂಚ್ ಮಾಸ್ಟರ್ಸಿಂದ ಬಂದಂಥವು. ಓಕೆ, ಯಾವಾಗ ಅರೌಂಡ್ 1240 ಅರೌಂಡ್ 1240. ದಿ ನಾರ್ಮನ್ ಫ್ರೆಂಚ್ ಹೇಸನ್ ದ ಪ್ರೊಸೆಸ್ ಆಫ್ ಲಿಂಗ್ವಿಸ್ಟಿಕ್ ಚೇಂಜ್. ಈ ನಾರ್ಮನ್ ಫ್ರೆಂಚ್ ಏನಾಯ್ತಲ್ಲ ಇವರ ಒಂದು ಕಾಂಕ್ವೆಸ್ಟ್ದಿಂದ ಏನಾಗ್ತದೆ, ಪ್ರೊಸೆಸ್ ಆಫ್ ಲಿಂಗ್ವಿಸ್ಟಿಕ್ ಚೇಂಜ್ ಅಂದರೆ ಭಾಷೆಯಲ್ಲಿ ಚೇಂಜಸ್ ನಮಗೆ ಕಾಣ್ತವೆ, ಹಲವಾರು ಚೇಂಜಸ್ ಆಗ್ತಾವೆ. ಭಾಷೆಯ ಚೇಂಜಸ್ಗಳು, ಭಾಷೆಯಲ್ಲಿ ಬದಲಾವಣೆಗಳು ನಮಗೆ ಕಾಣ್ತವೆ. ನೆಕ್ಸ್ಟ್ ದಿ ಆಸ್ಪೆಕ್ಟ್ಸ್ ಆಫ್ ಗ್ರಾಮರ್ ಆ್ಯಂಡ್ ವೊಕ್ಯಾಬ್ಯುಲರಿ ಅಂಡರ್ವೆಂಟ್ ಡ್ರಾಮ್ಯಾಟಿಕ್ ಚೇಂಜ್. ಸೊ ಹಲವಾರು ರೀತಿಯ ಚೇಂಜಸ್ಗಳು ವ್ಯಾಕರಣದಲ್ಲಿ ಮತ್ತು ಶಬ್ದ ಸಂಗ್ರಹದಲ್ಲಿ ಅಥವಾ ಶಬ್ದಕೋಶದಲ್ಲಿ ಭಾಳಷ್ಟು ಚೇಂಜಸ್ಗಳನ್ನು ನಾವು ಗಣನೀಯ ಬದಲಾವಣೆಯನ್ನು ನಾವು ಕಾಣ್ಬೋದು. ನೆಕ್ಸ್ಟ್ ಮೆನಿ ಆಫ್ ದಿ ಓಲ್ಡ್ ಇಂಗ್ಲೀಷ್ ವರ್ಡ್ಸ್ ಫೌಂಡ್ ದೇರ್ ಎಕ್ಸಿಟ್ ಫ್ರಮ್ ದಿ ಲ್ಯಾಂಗ್ವೇಜ್. ಸೊ ಹೀಗಿದ್ದಾಗ ಓಲ್ಡ್ ಇಂಗ್ಲೀಷ್ ಪದಗಳು ಏನಿದ್ದವಲ್ಲ ಇಂಗ್ಲೀಷ್ ಭಾಷೆಯಲ್ಲಿ ಅವೆಲ್ಲವೂ ಇಂಗ್ಲೀಷ್ ಭಾಷೆಯನ್ನು ಕೈ ಬಿಟ್ಟು ಹೋದವು. ಓಕೆ, ದೇ ಫೌಂಡ್ ದರ್ ಎಕ್ಸಿಟ್, ದೇ ವೆಂಟ್ ಔಟ್. ದೆನ್ ಮೆನಿ ಲ್ಯಾಟಿನ್ ಆ್ಯಂಡ್ ಫ್ರೆಂಚ್ ವರ್ಡ್ಸ್ ಎಂಟರ್ಡ್ ಇನ್ ಟು ಇಂಗ್ಲೀಷ್. ಸೊ ಲ್ಯಾಟಿನ್ ಭಾಷೆಯ ಮತ್ತು ಫ್ರೆಂಚ್ ಭಾಷೆಯ ಪದಗಳು ಇಂಗ್ಲೀಷ್ನಲ್ಲಿ ಸೇರ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದೆನ್ ದಿ ನಾರ್ಮನ್ ಕಾಂಕ್ವೆಸ್ಟ್ ಆ್ಯಂಡ್ ಫ್ರೆಂಚ್ ಕಲ್ಚರಲ್ ಇನ್ಫ್ಲೂಯೆನ್ಸಸ್ ಡಿಪ್ರೈಡ್ ಇಂಗ್ಲೀಷ್ ಆಫ್ ಇಟ್ಸ್ ಹೋಮೋಜಿನಿಟಿ. ಸೊ ನಾರ್ಮನ್ ಕಾಂಕ್ವೆಸ್ಟ್ ಆದಾಗ ಮತ್ತು ಫ್ರೆಂಚರ ಒಂದು ಕಲ್ಚರಲ್ ಒಂದು ಸಾಂಸ್ಕೃತಿಕ ಇನ್ಫ್ಲೂಯೆನ್ಸ್ ಏನು ಮಾಡ್ತಪ್ಪ ಅಂತಂದ್ರೆ ಇಂಗ್ಲೀಷ್ ಭಾಷೆಯ ಏಕರೂಪತೆಯನ್ನು ಅದು ಹೋಗಲಾಡಿಸಿಬಿಡ್ತು, ಅಲ್ಲಿ ಏಕರೂಪತೆ ಇರ್ಲಾರ್ದಂಗೆ ಮಾಡ್ತು. ನೆಕ್ಸ್ಟು ಇನ್ಫ್ಲೆಕ್ಷನ್ ಸಿಸ್ಟಮ್ ಬಿಕೇಮ್ ವೀಕ್ ಆ್ಯಂಡ್ ಬ್ಲರ್ಡ್. ಸೊ ಇನ್ಫ್ಲೆಕ್ಷನ್ ಸಿಸ್ಟಮ್ ವೀಕ್ ಆಯಿತು. ಓಕೆ, ದೆನ್ ಫಿಕ್ಸ್ಡ್ ಸ್ಟ್ರೆಸ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್. ಸೊ ಇನ್ಫ್ಲೆಕ್ಷನ್ ಸಿಸ್ಟಮ್ ಹೋಗಿ ಫಿಕ್ಸ್ಡ್ ಸ್ಟ್ರೆಸ್ ಸಿಸ್ಟಮ್ ಇಂಗ್ಲೀಷ್ ಭಾಷೆಯಲ್ಲಿ ಬಂದು ಸೇರ್ತದೆ. ದೆನ್ ದ ವೀಕ್ನಿಂಗ್ ಆಫ್ ಇನ್ಫ್ಲೆಕ್ಷನ್ಸ್ ಕಾಸ್ಡ್ ರಿಜಿಡಿಟಿ ಇನ್ ದ ವರ್ಡ್ ಆರ್ಡರ್. ಸೊ ಹೀಗಿದ್ದಾಗ ಒಂದು ಪದಗಳ ಜೋಡಣೆ ಏನಿತ್ತು ಅದು ವೀಕ್ ಆಗ್ತಾ ಹೋಯಿತು, ಇನ್ಫ್ಲೆಕ್ಷನ್ಸಿಂದ ವೀಕ್ ಆಗ್ತಾ ಹೋಯಿತು. ನೆಕ್ಸ್ಟ್ ಇನ್ಫ್ಲೆಕ್ಷನ್ಸ್ ವೀಕ್ ಆದಂಗೆ ನ್ಯಾಚುರಲಿ ವರ್ಡ್ ಆರ್ಡರ್ ಕೂಡ ವೀಕ್ ಆಯಿತು. ದಿಸ್ ಪೀರಿಯಡ್ ಈಸ್ ಕಾಲ್ಡ್ ದ ಪೀರಿಯಡ್ ಆಫ್ ಲೆವೆಲ್ಡ್ ಇನ್ಫ್ಲೆಕ್ಷನ್ಸ್. ಇಂಥ ಒಂದು ಪೀರಿಯಡ್ಗೆ ಈ ಒಂದು ಪೀರಿಯಡನ್ನು ನಾವು ಏನಂತ ಕರಿತೀವಿ ಅಂದರೆ ಪೀರಿಯಡ್ ಆಫ್ ಲೆವೆಲ್ಡ್ ಇನ್ಫ್ಲೆಕ್ಷನ್ಸ್. ಓಕೆ, ದೆರ್ ವಾಸ್ ದ ಗ್ರೋತ್ ಆಫ್ ಪ್ರಪೋಸಿಷನ್ಸ್ ಆ್ಯಂಡ್ ಪೆರಿಫ್ರೇಸಸ್. ಸೊ ಇಲ್ಲಿ ಪ್ರಪೋಸಿಷನ್ಸ್ಗಳು ಹಾಗೂ ಪೆರಿಫ್ರೇಸಸ್ಗಳು ಓಕೆ ಬಂದು ಸೇರ್ತಾ ಹೋದವು. ಉಪಸರ್ಗಗಳು ಹಾಗೂ ಲಂಬೋಕ್ತಿಗಳು ಬಂದು ಸೇರ್ತವೆ. ದೆರ್ ವಾಸ್ ಕನ್ಫ್ಯೂಷನ್ ಇನ್ ದ ಸ್ಪೆಲ್ಲಿಂಗ್. ಸೊ ಹೀಗಿದ್ದಾಗ ಸ್ಪೆಲ್ಲಿಂಗ್ಸು ಕನ್ಫ್ಯೂಷನ್ನ ಕ್ರಿಯೇಟ್ ಮಾಡ್ತಾ ಹೋದವು ಜನರಿಗೆ. ಓಕೆ, ದೆನ್ ಇಂಗ್ಲೀಷ್ ಬಿಕೇಮ್ ಲೆಸ್ ಫನೆಟಿಕ್. ಸೊ ಫನೆಟಿಕ್ ಆಗಿರಲಿಲ್ಲ ಇಂಗ್ಲೀಷ್ ಭಾಷೆ, ಬರ್ತಾ ಅದು ಕೂಡ ಕಡಿಮೆ ಆಗ್ತಾ ಹೋಯಿತು. ಸಮ್ ಆಫ್ ದಿ ಇಂಗ್ಲೀಷ್ ಲೆಟರ್ಸ್ ಸೀಸ್ ಟು ರೆಪ್ರೆಸೆಂಟ್ ದ ಚೇಂಜಿಂಗ್ ಪ್ರೊನೌನ್ಸಿಯೇಷನ್. ಎಷ್ಟೋ ಇಂಗ್ಲೀಷ್ ಲೆಟರ್ಸು ಏನು ಮಾಡ್ತಪ್ಪ ಅಂದ್ರೆ ಪದಗಳ ಉಚ್ಚಾರಕ್ಕನುಸಾರವಾಗಿ ಅವು ಕೆಲಸ ಮಾಡಲಾರ್ದಂಗೆ ಆಗ್ಬಿಟ್ಟು ಅವು ಪ್ರತಿನಿಧಿತ್ವವನ್ನು ಮಾಡಲಾರ್ದೆ ಇರುವಂಗೆ ಆಯಿತು. ದ ಫ್ರೆಂಚ್ ಸ್ಕ್ರೈಬ್ಸ್ ಇಂಟ್ರಡ್ಯೂಸ್ಡ್ ದೇರ್ ಓನ್ ಕಾಂಟಿನೆಂಟಲ್ ಮೆಥಡ್ ಆಫ್ ಸ್ಪೆಲ್ಲಿಂಗ್. ಸೊ ಹೀಗಿದ್ದಾಗ ಫ್ರೆಂಚ್ ಲೇಖಕರು, ಸ್ಕ್ರೈಬ್ಸ್ ಅಂದರೆ ಯಾರು, ಫ್ರೆಂಚ್ ಲೇಖಕರು ಅವ್ರು ಏನು ಮಾಡಿದ್ರಪ್ಪ ಅಂತಂದ್ರೆ ಅವ್ರದ್ದೇ ಮೆಥಡ್ ಆಫ್ ಸ್ಪೆಲ್ಲಿಂಗನ್ನು ಇಂಟ್ರಡ್ಯೂಸ್ ಮಾಡಿದ್ರು. ಓಕೆ, ಸೊ ಇಂಗ್ಲೀಷ್ ಸ್ಪೆಲ್ಲಿಂಗ್ ಅವ್ರದ್ದೇ ಶೈಲಿಯಲ್ಲಿ ಬರೋದಕ್ಕೆ ಸ್ಟಾರ್ಟ್ ಆಯಿತು. ದಿಸ್ ರಿಸಲ್ಟೆಡ್ ಇನ್ ದ ಕನ್ಫ್ಯೂಷನ್ ಆಫ್ ಆರ್ಥೋಗ್ರಫಿ. ಸೊ ಹೀಗಿದ್ದಾಗ
ಅರ್ಥೋಗ್ರಫಿಯಲ್ಲಿ ಭಾಳಷ್ಟು ಕನ್ಫ್ಯೂಷನ್ ಆಯಿತು. ಯಾವುದಪ್ಪ ಅರ್ಥೋಗ್ರಫಿ ಮೀನ್ಸ್ ಅಕ್ಷರ ಸಂಯೋಜನೆ ಒಂದು ಪ್ರಕ್ರಿಯೆಯಲ್ಲಿ ಏನಾಯ್ತಪ್ಪ ಅಂದರೆ ಒಂದು ಕನ್ಫ್ಯೂಷನ್ ಸ್ಟಾರ್ಟ್ ಆಯಿತು. ದೆರ್ ವಾಸ್ ಆಬ್ಸೆನ್ಸ್ ಆಫ್ ಎನಿ ಸ್ಟ್ಯಾಂಡರ್ಡ್ ಆರ್ ಕಾಮನ್ ಲಿಟರರಿ ಡೈಲೆಕ್ಟ್. ಸೊ ಹೀಗಿದ್ದಾಗ ಏನಾಯ್ತಪ್ಪ, ವಾಟ್ ಆ್ಯಕ್ಚುಲಿ ವಾಸ್ ದ ರಿಸಲ್ಟಪ್ಪ ಅಂತಂದ್ರೆ ಕಂಪ್ಲೀಟ್ ಆಬ್ಸೆನ್ಸ್ ಆಫ್ ಅ ಲಿಟ್ರರಿ ಡೈಲೆಕ್ಟ್. ಅಲ್ಲಿ ಒಂದು ಉಪಭಾಷೆ ಇಲ್ಲಾರ್ದಂಗೆ ಆಯಿತು. ಓಕೆ, ಲ್ಯಾಟಿನ್ ವಾಸ್ ಯೂಸ್ಡ್ ಫಾರ್ ಲರ್ನೆಡ್ ವರ್ಕ್. ಸೊ ಲ್ಯಾಟಿನ್ ವಾಸ್ ಯೂಸ್ಡ್ ಫಾರ್ ಲರ್ನೆಡ್ ವರ್ಕ್ ಅಂದರೆ ಲ್ಯಾಟಿನ್ ಒಂದು ಎಜುಕೇಷನಲ್ಲಿ ಅಥವಾ ಒಂದು ಶಿಕ್ಷಣದಲ್ಲಿ ಯೂಸ್ ಮಾಡುವಂಥ ಒಂದು ಏನಾಯಿತು, ಒಂದು ಭಾಷೆ ಆಯಿತು. ನೆಕ್ಸ್ಟ್ ಫ್ರೆಂಚ್ ವಾಸ್ ಯೂಸ್ಡ್ ಫಾರ್ ಅರಿಸ್ಟೋಕ್ರಾಟಿಕ್ ಎಂಟರ್ಟೈನ್ಮೆಂಟ್. ಸೊ ಆಸ್ಥಾನಿಕ ಭಾಷೆ ಆಯಿತು. ಯಾವುದು? ಫ್ರೆಂಚ್ ಕೂಡ ಒಂದು ಆಸ್ಥಾನಿಕ ಭಾಷೆ ಆಯಿತು, ರಾಜ ಮಹಾರಾಜರ ಒಂದು ಭಾಷೆ ಆಯಿತು. ಇಂಗ್ಲೀಷ್ ವಾಸ್ ರೆಡ್ಯೂಸ್ ಟು ಎ ಸೆಟ್ ಆಫ್ ಸ್ಪೋಕನ್ ಡೈಲೆಕ್ಟ್ಸ್. ಇವತ್ತೇನು ಜಗತ್ತನ್ನು ಹಬ್ಬಿಕೊಂಡಂಥ ಈ ಇಂಗ್ಲೀಷ್, ಜಗತ್ತಿನಲ್ಲಿ ಹಬ್ಬಿಕೊಂಡಂಥ ಇಂಗ್ಲೀಷ್ ಭಾಷೆ ಏನದಲ್ಲ, ಒನ್ ಆಫ್ ದಿ ಇಂಪಾರ್ಟೆಂಟ್ ಭಾಷೆ ಏನದ, ಇದು ಒಂದು ಕಾಲಕ್ಕೆ ಇಂಗ್ಲೆಂಡಿನ ಒಂದು ಉಪಭಾಷೆಯಾಗಿ ಉಳಿದಿತ್ತು ಬಿಕಾಸ್ ಆಫ್ ದಿ ಹೆವಿ ಇನ್ಫ್ಲುಯೆನ್ಸ್ ಆಫ್ Latin and French. Okay, then in the course of time London grew as the center of commercial, political, legal and ecclesiastical life. ಸೊ ಹೀಗಿದ್ದಾಗ ಲಂಡನ್ ಹೆಂಗಾಯಿತು, ಬರ್ಬರ್ತಾ ಇಂಗ್ಲೆಂಡ್ ದೇಶದ ರಾಜಧಾನಿ ಅದು ಯಾವ ಥರ ಒಂದು ಅದು ಮಾರ್ಪಾಟು ಆಗ್ತಾ ಹೋಯ್ತಪ್ಪ ಅಂತಂದ್ರೆ ಅದು ಒಂದು ಕಮರ್ಷಿಯಲ್ ಸೆಂಟರ್ ಆಯಿತು. ಓಕೆ, ವಾಣಿಜ್ಯ ಕ್ಷೇತ್ರವಾಯಿತು. ನೆಕ್ಸ್ಟ್ ಇಟ್ ಬಿಕಮ್ ಪೊಲಿಟಿಕಲ್, ಓಕೆ, ಒಂದು ರಾಜಕೀಯ ಕ್ಷೇತ್ರವಾಯಿತು. ಆ್ಯಂಡ್ ದೆನ್ ಇಟ್ ಬಿಕಮ್ ಲೀಗಲ್ ಆ್ಯಂಡ್ ಎಕ್ಲಿಸಿಯಾಸ್ಟಿಕಲ್ ಲೈಫ್ ಅಂದರೆ ನ್ಯಾಯಾಂಗಕ್ಕೆ ಸಂಬಂಧಪಟ್ಟಾಗೆ ಹಾಗೂ ಚರ್ಚ್ಗೆ ಸಂಬಂಧಪಟ್ಟಂಗೆ. ಓಕೆ, ಇದು ಏನಾಯ್ತಪ್ಪ ಅಂತಂದರೆ ಒಂದು ಕೇಂದ್ರ ಬಿಂದು ಆಯಿತು ಲಂಡನ್. ದೇರ್ ಇಮರ್ಜ್ ಅ ಡೈಲೆಕ್ಟ್ ಆಫ್ ಎಜುಕೇಟೆಡ್ ಲಂಡನರ್ಸ್. ಸೊ ಹೀಗಿದ್ದಾಗ ಲಂಡನ್ನಲ್ಲಿ ಎಜುಕೇಟೆಡ್ ಜನರ ಒಂದು ಡೈಲೆಕ್ಟ್ ಬಂತು, ಹೊರಹೊಮ್ಮಿತು. ದಿಸ್ ಬಿಕೇಮ್ ಅ ವೈಡ್ ಸ್ಪ್ರೆಡ್ ಮೀಡಿಯಮ್ ಆಫ್ ರಿಟನ್ ಎಕ್ಸ್ಪ್ರೆಷನ್. ಸೊ ಇದರಿಂದ ಒಂದು ರಿಟನ್ ಎಕ್ಸ್ಪ್ರೆಷನ್ ಇಂಗ್ಲೀಷ್ ಭಾಷೆಯಲ್ಲಿ ಒಂದು ಬರಹ ಮುಖಾಂತರ ಇದೊಂದು ವೈಡ್ ಸ್ಪ್ರೆಡ್ ಮೀಡಿಯಮ್ ಆಯಿತು. ಓಕೆ, ಮೀಡಿಯಮ್ ಒಂದು ಮಾಧ್ಯಮವಾಯಿತು. ಓಕೆ, ದೆನ್ ದಿಸ್ ಪೀರಿಯಡ್ ಎಂಡ್ಸ್ ವಿತ್ ದಿ ಇಂಟ್ರಡಕ್ಷನ್ ಆಫ್ ಪ್ರಿಂಟಿಂಗ್ ಟು ಇಂಗ್ಲೆಂಡ್ ಬೈ ಕ್ಯಾಕ್ಸ್ಟನ್. ಸೊ ಈ ಪೀರಿಯಡ್ ಎಲ್ಲಿಗೆ ಬಂದು ಮುಟ್ತದಪ್ಪ ಅಂತ, ಎಲ್ಲಿಗೆ ಎಂಡ್ ಆಗ್ತದಪ್ಪ ಅಂತಂದ್ರೆ ಇಂಟ್ರಡಕ್ಷನ್ ಆಫ್ ಪ್ರಿಂಟಿಂಗ್. ಸೊ ಪ್ರಿಂಟಿಂಗನ್ನು ಇಂಗ್ಲೆಂಡಲ್ಲಿ ಕ್ಯಾಕ್ಸ್ಟನ್ ಅನ್ನೋನು ಇಂಟ್ರೊಡ್ಯೂಸ್ ಮಾಡ್ತಾನೆ. ರ್ಯಾಪಿಡ್ ಚೇಂಜಸ್ ಸ್ಟಾರ್ಟೆಡ್ ಟೇಕಿಂಗ್ ಪ್ಲೇಸ್ ಇನ್ ಇಂಗ್ಲೀಷ್. ಹೀಗಿದ್ದಾಗ ಇಲ್ಲಿಂದ ಹಲವಾರು ಗಣನೀಯ ಬದಲಾವಣೆಗಳು ನಮಗೆ ಪ್ರಿಂಟಿಂಗಿಂದ ಸ್ಟಾರ್ಟ್ ಆಗುತ್ತೆ. ಚೇಂಜಸ್ಗಳು ಅಲ್ಲಿ ಕಾಣೋದಕ್ಕೆ ಶುರುವಾಗ್ತವೆ. ದೆರ್ ವಾಸ್ ದ ವೈಡ್ನಿಂಗ್ ಆಫ್ ಇಂಗ್ಲೀಷ್ ವೊಕ್ಯಾಬ್ಯುಲರಿ. ಸೊ ಹೀಗಿದ್ದಾಗ ಇಂಗ್ಲೀಷ್ ಶಬ್ದ ಸಂಗ್ರಹ ಎಲ್ಲ ಭಾಷೆಗಳ ಪದಗಳನ್ನು ಮೈಗೂಡಿಸ್ಕೊಳ್ತಾ ಹೋಯಿತು. ಇಟ್ ಸ್ಟಾರ್ಟೆಡ್ ಅಸಿಮಿಲೇಟಿಂಗ್ ಮೆನಿ ವರ್ಡ್ಸ್ ಆಫ್ ಅದರ್ ಲ್ಯಾಂಗ್ವೇಜಸ್. ಓಕೆ, ದೆನ್ now coming to modern English period. So modern period has its own distinguished features. Okay, so when you compare the old English period and middle English period, you can notice a considerable change in modern English period also when compared to the old and middle English. So the first idea or the first major change or the development here is that spelling became more or less fixed. ಸೊ ಇಲ್ಲಿ ಸ್ಪೆಲ್ಲಿಂಗ್ ಹೆಂಗಿತ್ತಪ್ಪ ಅಂತಂದ್ರೆ, ಇಂಗ್ಲೀಷ್ ಭಾಷೆ ಸ್ಪೆಲ್ಲಿಂಗ್ ಹೆಂಗಿತ್ತಪ್ಪ ಅಂತಂದ್ರೆ ಇಟ್ ಬಿಕೇಮ್ ಮೋರ್ ಆರ್ ಲೆಸ್ ಫಿಕ್ಸ್ಡ್. ಸೊ ಆಫ್ಟರ್ ಆಲ್ ದೀಸ್ ಚೇಂಜಸ್, ಆಫ್ಟರ್ ಆಲ್ ದಿಸ್ ಅಸಿಮಿಲೇಷನ್, ಇಷ್ಟೊಂದು ಪ್ರೊಸೆಸ್ ಎಲ್ಲ ಆಗಿ, ಇಷ್ಟೊಂದೆಲ್ಲ ಚೇಂಜಸ್ ಆಗಿ, ಇಷ್ಟೊಂದೆಲ್ಲ ಎಕ್ಸೆಪ್ಟೆನ್ಸು ಇಂಗ್ಲೀಷ್ ಭಾಷೆಯ ಬೇರೆ ಭಾಷೆಗಳಿಂದ ಏನು ಪದಗಳಿಂದೆಲ್ಲ ಪಡೆದು ಇಟ್ ಡೆವಲಪ್ಡ್ ಇನ್ ಟು ರಿಯಲಿ ವಾಸ್ಟ್ ಲ್ಯಾಂಗ್ವೇಜ್ ಆಫ್ ವಾಸ್ಟ್ ವೊಕ್ಯಾಬ್ಯುಲರಿ. ಬೈ ದ ಟೈಮ್ ಇಟ್ ರೀಚ್ಡ್ ಮಾಡರ್ನ್ ಪೀರಿಯಡ್, ಓಕೆ, ಇಟ್ಸ್ ಸ್ಪೆಲ್ಲಿಂಗ್ ವಾಸ್ ಮೋರ್ ಆರ್ ಲೆಸ್ ಫಿಕ್ಸ್ಡ್. ಸೊ ಹೀಗಿದ್ದಾಗ ಕಾಗುಣಿತ ಹೆಂಗಿತ್ತಪ್ಪ ಇಂಗ್ಲೀಷ್ ಭಾಷೆ ಇದಪ್ಪ ಅಂತಂದ್ರೆ ಇಟ್ ವಾಸ್ ಮೋರ್ ಆರ್ ಲೆಸ್ ಫಿಕ್ಸ್ಡ್. ದೆನ್ there was introduction of Latin technical and science culture. So ಈಗ ನೀವು ನೋಡಿದಾಗ, ಈಗ ನೀವು you just understand, so there was a heavy influence of Latin technical and science culture. So scientific terms
ಏನಿದ್ದು ಅವು ಈವನ್ ಟುಡೇ ಯು ಕ್ಯಾನ್ ನೋಟಿಸ್ ಇನ್ ಮಾಡರ್ನ್ ಇಂಗ್ಲೀಷ್. ಈಗ ಫಾರ್ ಎಕ್ಸಾಂಪಲ್ ಲ್ಯಾಟಿನ್ ವರ್ಡ್ಸ್ಗಳು ಈಗ ನೀವು ಇಂಗ್ಲೀಷ್ ಭಾಷೆಯಲ್ಲಿ ಓದ್ತಿರ್ಬೇಕಾದಾಗ ಸಮ್ಮಮ್ ಬೋನಮ್ ಅಂತ ಒಂದು ಪದ ಬರ್ತದೆ. ಆಮೇಲೆ ಹೆಬಿಯಸ್ ಕಾರ್ಪಸ್ ಅಂತ ಹಿಂಗೆಲ್ಲ ಇವೆಲ್ಲ ಪದಗಳು ಬರ್ತಾವಲ್ಲ, ಇವು ಮೂಲತಃ ಇಂಗ್ಲೀಷ್ ಭಾಷೆಗಳದಲ್ಲ. ಲೈಕ್ ಫಾರ್ ಎಕ್ಸಾಂಪಲ್ ಅಮಿಕಸ್ ಕ್ಯೂರೇ ಅಂತ ಕೆಲವು ಪದಗಳು ಬರ್ತಾವೆ. ಇವು ಎಲ್ಲ ಮೂಲತಃ ಬೇರೆ ಬೇರೆ ಭಾಷೆಗಳಿಂದ, ಪ್ರಮುಖವಾಗಿ ಲ್ಯಾಟಿನ್ ಹಾಗೂ ಫ್ರೆಂಚ್ ಭಾಷೆಗಳಿಂದ ಬಂದಂಥ ಪದಗಳು. ಇವು ಈವನ್ ಟುಡೇ ಯು ಕ್ಯಾನ್ ನೋಟಿಸ್ ಇನ್ ಮಾಡರ್ನ್ ಇಂಗ್ಲಿಷ್. ದೆನ್ ದೇರ್ ವರ್ ಮಾರ್ಕ್ಡ್ ಚೇಂಜಸ್ ಇನ್ ಪ್ರೊನೌನ್ಸಿಯೇಷನ್. ಸೊ ವೆನ್ ಇಟ್ ಕಮ್ಸ್ ಟು ಪ್ರೊನೌನ್ಸಿಯೇಷನ್, ಉಚ್ಚಾರದ ವಿಷಯಕ್ಕೆ ಬಂದಾಗ ಯು ಕ್ಯಾನ್ ನೋಟಿಸ್ ದ್ಯಾಟ್ ದೇರ್ ಇಸ್ ಅ ಮೇಜರ್ ಚೇಂಜ್ ಇನ್ ಪ್ರೊನೌನ್ಸಿಯೇಷನ್. ಈಗ ಫಾರ್ ಎಕ್ಸಾಂಪಲ್ ಈಗ ದರ್ ಇಸ್ ಮಾರ್ಕ್ ಚೇಂಜಸ್ ಇನ್ ಪ್ರೊನೌನ್ಸಿಯೇಷನ್ ಅಂತ ಬಂದಾಗ, ಫಾರ್ ಎಕ್ಸಾಂಪಲ್ ನೆಪೋಲಿಯನ್ ಬೋನಪಾರ್ಟ್ ಅಂತೀವಿ ನಾವು ಇಂಗ್ಲೀಷಲ್ಲಿ. ನಾವು ನೆಪೋಲಿಯನ್ ಲಾಸ್ಟಿಗೆ ನ ಸೌಂಡ್ ಬರ್ತದೆ, ಬಟ್ ಫ್ರಾನ್ಸಲ್ಲಿ ಅಥವಾ ಫ್ರೆಂಚ್ ಭಾಷೆಯಲ್ಲಿ ಅದು ಸೌಂಡ್ ಹೆಂಗಾಗ್ತದಪ್ಪ ಅಂದರೆ ನೆಪೋಲಿಯೋ. ಈ ಥರ. ಸೊ ಹೀಗೆ ಭಾಳಷ್ಟು ಭಾಷೆಗಳು ಭಾಳಷ್ಟು ಪದಗಳು ಒಂದು ಏನಾಗ್ತದಪ್ಪ ಅಂದರೆ ಪ್ರೊನೌನ್ಸಿಯೇಷನ್ಗಳಲ್ಲಿ ಭಾಳಷ್ಟು ಚೇಂಜಸ್ಗಳನ್ನು ನಾವು ಕಾಣ್ತೀವಿ. ದೆನ್ ಇನ್ಕ್ರೀಸ್ ಇನ್ ಲ್ಯಾಟಿನ್ ಎಲಿಮೆಂಟ್ಸ್, ಲ್ಯಾಟಿನ್ ಭಾಷೆಯ ಪದಗಳು ಜಾಸ್ತಿ ಆದವು. ದೆನ್ ಲಾಸ್ ಆಫ್ ಇನ್ಫ್ಲೆಕ್ಷನ್ಸ್, ಆ್ಯಂಡ್ ಅಗೇನ್ ಇಟ್ ವಾಸ್ ಅ ಪೀರಿಯಡ್ ಆಫ್ ಲಾಸ್ಟ್ ಇನ್ಫ್ಲೆಕ್ಷನ್ಸ್. ದೆರ್ ವರ್ ನೋ ಇನ್ಫ್ಲೆಕ್ಷನ್ಸ್ ಅಟ್ ಆಲ್. ದೆನ್ ಕಂಪ್ಲೀಟ್ ಲಾಸ್ ಆಫ್ ಇನ್ಫ್ಲೆಕ್ಷನ್ಸ್ ಅಂತೂ ಹೇಳಿಕ್ಕೆ ಬರಲಿಲ್ಲ ಅಂದರೂ ಕೂಡ ದೆರ್ ವಾಸ್ ಅಟ್ ದಿ ಸರ್ಫೇಷಿಯಲ್ ಲೆವೆಲ್ ಯು ಕ್ಯಾನ್ ಸೇ ದಟ್ ದೆರ್ ವಾಸ್ ಕಂಪ್ಲೀಟ್ ಲಾಸ್ ಆಫ್ ಇನ್ಫ್ಲೆಕ್ಷನ್ಸ್. ದೆನ್ fixation of word order. When it comes to word order, the fixation it was totally fixed. Then increased usage of periphrases and preposition. So again you can see that periphrases, ಲಂಬೋಕ್ತಿಗಳು ಹಾಗೂ ಉಪಸರ್ಗಗಳು, prepositions ಏನದಾವಲ್ಲ, ಇವು actually you can see that there was an increased use, complete transformation in pronunciation of vowels. So when it comes to vowels, ಸ್ವರಗಳಕ್ಕೆ ನಾವೇನಾದರೂ ಸ್ವರಗಳನ್ನು ನಾವು ಪರಿಗಣಿಸಿದ್ರೆ ಅಲ್ಲಿ there was a complete transformation in pronunciation of vowels. You can say that there was a change in pronunciation. Then spelling became less phonetic. So spelling was totally less phonetic. Then spelling is largely symbolic of thoughts and things. So spelling sometimes it suggested a symbol of thoughts, and then spelling became a symbol of thought and things. ಬಹಳಷ್ಟು ಒಂದು ವಿಚಾರಗಳನ್ನು ಹೇಳುವ ಒಂದು ಸ್ಪೆಲ್ಲಿಂಗ್ ಆಗಿ ಇದು ಇಂಗ್ಲೀಷ್ ಭಾಷೆ ಕೆಲವು ಸ್ಪೆಲ್ಲಿಂಗ್ಸ್ಗಳು ಏನಾಯ್ತಪ್ಪ ಅಂತಂದ್ರೆ ಪರಿಣಮಿಸ್ತವೆ. ಸೊ ದೀಸ್ ಆರ್ ದಿ ಇಂಪಾರ್ಟೆಂಟ್ ಲ್ಯಾಂಡ್ ಮಾರ್ಕ್ಸ್ ಆ್ಯಂಡ್ ಚೇಂಜಸ್. ಸೊ ಥ್ಯಾಂಕ್ ಯು.